ಸಾಹೇಬರು ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ. CM ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ. ಅಲ್ಲಿಗೆ ಅವರೇ 5 ವರ್ಷ ಮುಖ್ಯಮಂತ್ರಿಗಳು ಅನ್ನುವಂಥದ್ದು. ಈಗ CM ಸಾಹೇಬರು ಸಂದರ್ಶನವನ್ನು ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ. ಸೊ ಅವರು ಹೇಳಿದ ಮೇಲೆ ಕತೆ ಅಲ್ಲಿಗೆ ಮುಗೀತು. ಅಲ್ಲಿಗೆ DCM ಅವರಿಗೆ CM ಆಗುವ ಅವಕಾಶಗಳಿಲ್ಲ. ನೋಡು, ದೊಡ್ಡವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು DCM ಅವರನ್ನು ಕೇಳಿದ್ರೆ ಉತ್ತರ ತಮಗೆ ಸಿಕ್ಕಬಹುದು. ಆದರೆ ಈಗ CM ಅವರು ಮಾತಾಡಿದ್ದಾರೆ, DCM ಅವರು ಮಾತಾಡಿದ್ದಾರೆ. ಇದು ಏನೇ ಇದ್ದರೂ ಕೂಡ ಇದು ಹೈಕಮಾಂಡ್ನ ಚಾವಡಿಯಲ್ಲಿ ಇರುವಂಥದ್ದು. ಬಟ್ CM ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಯಾರೂ ಕೂಡ ರಿಯಾಕ್ಟ್ ಮಾಡಬಾರ್ದು, ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗ್ಲೂ CM ಅವರು ಮಾತನಾಡಿದ್ದಾರೆ, ಅದು ಅಲ್ಲಿಗೆ ಮುಗಿದ ಅಧ್ಯಾಯ. ಅಲ್ಲ, ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ದೊಡ್ಡವರು ಮಾತನಾಡಿದ ಮೇಲೆ ಅದನ್ನು ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಅವ್ರು ಹೇಳಿದ್ಮೇಲೆ ಮುಗೀತು ಅಂದಮೇಲೆ ಅವರೇ 5 ವರ್ಷ ಅಂತ ನೋಡಿ, ನಾನು ಅದನ್ನು ಪದೇ ಪದೇ ನೀವು ಕೇಳಿದ್ರು ನಾನು ಅದನ್ನೇ ಹೇಳ್ತೇನೆ. CM ಸಾಹೇಬ್ರೆ ಮಾತನಾಡಿದ ಮೇಲೆ ಮುಂದೆ ಏನು ಇಲ್ಲ ಅಂತ. ಬಿಜೆಪಿ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ. ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ನುವಂಥದ್ದು. ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.